ಯಾವುದು ಈ ಚರ್ಚೆ ಮುಗಿಯೋ ನಂತರ ಏನು ಏನೇನಿದೆ ಇದರ ಮೇಲೆ ಚರ್ಚೆ ಆಯ್ತು ನೋಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಡೆಪ್ಯೂಟಿ ಅವರು, ರಾಜ್ಯದ ರೈತನ ಪರಿಸ್ಥಿತಿಯ ಬಗ್ಗೆ ಇವತ್ತು ಚರ್ಚೆ ಮಾಡೋದಕ್ಕೋಸ್ಕರ ನಾನು ಇವತ್ತು ಸಮಯವನ್ನು ತೆಗೆದುಕೊಂಡಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಏನು ಧಾರಾಕಾರ ಮಳೆಯಿಂದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ರೈತರು ಸಾಕಷ್ಟು ಸಂಕಷ್ಟದಲ್ಲಿ ಸಿಲುಕಿ ಹಾಕೊಂಡಿದ್ದಾರೆ. ರಾಜ್ಯದ ರೈತನ ಪರಿಸ್ಥಿತಿ ಇವತ್ತು ಬಹಳ ತೊಂದರೆಯಲ್ಲಿದ್ದಾರೆ, ಚಿಂತಾಜನಕವಾಗಿದೆ ಅನ್ನೋದನ್ನ ಈ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ 2024-25ರಲ್ಲಿ ಒಟ್ಟು 981 ರೈತರು ಇವತ್ತು ಆತ್ಮಹತ್ಯೆ ಪ್ರಕರಣಗಳು ಇವತ್ತು ರಾಜ್ಯದಲ್ಲಿ ಇವತ್ತು ವರದಿಯಾಗಿದೆ. ಇದರಲ್ಲಿ ಬಹುತೇಕ 885 ಪ್ರಕರಣಗಳು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು, 138 ಪ್ರಕರಣಗಳು ಇತರ ಕಾರಣಗಳಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತೇಳಿ ಇವತ್ತು ಪತ್ರಿಕೆಗಳೆಲ್ಲ ಕೂಡ ಉಲ್ಲೇಖ ಆಗಿದೆ. ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ರೈತರಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣಗಳು ಏನು ಅಂತೇಳಿ ಚರ್ಚೆ ಮಾಡೋದಾದ್ರೆ ಇವತ್ತು ಅನೇಕ ವಿಚಾರಗಳಿದ್ದಾವೆ. ಒಂದು ಕಡೆ ಕೃಷಿ ಸಾಲ ಇರ್ಬೋದು, ಬೆಳೆ ವೈಫಲ್ಯಗಳಿರ್ಬೋದು, ಬೆಳೆಗೆ ಇವತ್ತು ವೈಜ್ಞಾನಿಕ ಬೆಲೆ ಸಿಗದೆ ಇರತಕ್ಕಂಥದ್ದು, ಮತ್ತೆ ರೈತನಿಗಿರ್ತಕ್ಕಂಥ ಆರ್ಥಿಕ ಸಂಕಷ್ಟ. ಹಾಗಾಗಿ ಇವತ್ತು ಅನೇಕ ಆತ್ಮಹತ್ಯೆ ಪ್ರಕರಣಗಳು ಇವತ್ತು ದಾಖಲಾಗ್ತಾ ಇರತಕ್ಕಂಥದ್ದು. ಈಗ ಏನಾಗಿದೆ ಸಭಾಧ್ಯಕ್ಷ ಅಂತ ಹೇಳಿದ್ರೆ, ಒಂದು ಕುಟುಂಬ ವಿಭಜನೆ ಆಗ್ತಾ ಇವತ್ತು ಆ ಜಮೀನುಗಳು ಕೂಡ ರೈತರು ಇವತ್ತು ಹಿಡುವಳಿನೂ ಕೂಡ ಇವತ್ತು ಸಣ್ಣದಾಗ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕೃಷಿಕ ರೈತ ಏನಿದ್ದಾನೆ ಅವನಿವತ್ತು ಯಾವುದೇ ಬೆಳೆ ಬೆಳೆದ್ರೂ ಕೂಡ ಸಣ್ಣ ಹಿಡುವಳಿದಾರ ಆಗಿರೋದ್ರಿಂದ ಲಾಭ ಆಗದೇನೆ ಇವತ್ತು ನಷ್ಟವನ್ನು ಕೂಡ ಅನುಭವಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ಏನು ರಸಗೊಬ್ಬರದ ಸಮಸ್ಯೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಕಳಪೆ ಬಿತ್ತನೆ ಬೀಜ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ರೈತ ಮಣ್ಣಿನ ಫಲವತ್ತತೆಯ ಸಮಸ್ಯೆಯಿಂದಾಗಿ ಇವತ್ತು ಎದುರಿಸ್ತಾ ಇರ್ತಕ್ಕಂಥದ್ದು, ಮಾರುಕಟ್ಟೆ ಸಮಸ್ಯೆ ಇರ್ಬೋದು, ಮತ್ತೆ ಮಧ್ಯವರ್ತಿಗಳ ಹಾವಳಿ, ಇವೆಲ್ಲ ಕಾರಣಗಳಿಗಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ರೈತರು 980ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದನ್ನ ಈ ಸಂದರ್ಭ ಉಲ್ಲೇಖ ಮಾಡ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷ, ಒಂದು ರಾಜ್ಯ ಸರ್ಕಾರ ಬಹಳ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇವತ್ತು ಕೃಷಿ ಕ್ಷೇತ್ರ ಏನಿದೆ, ಅಗ್ರಿಕಲ್ಚರ್ ಸೆಕ್ಟರ್, ಇಟ್ ಕಾಂಟ್ರಿಬ್ಯೂಟ್ಸ್ 18% ಆಫ್ ದ ಎಕಾನಮಿ. ಇವತ್ತು 50%ಗಿಂತ ಹೆಚ್ಚು ಉದ್ಯೋಗವನ್ನು ಕೂಡ ಇವತ್ತು ಕೃಷಿ ಕ್ಷೇತ್ರ ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು, ಉದ್ಯೋಗ ಕೂಡ ಕೊಡ್ತಾ ಇರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಅಲ್ಲಗಳಿದಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಸಭಾಧ್ಯಕ್ಷೆ, ಕಳೆದ 2-3 ವಾರಗಳಿಂದ ಇವತ್ತು ರಾಜ್ಯದಲ್ಲಿ ಧಾರಾಕಾರ ಮಳೆಯಿಂದಾಗಿ ಇವತ್ತು ರೈತನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆ ಮೊನ್ನೆ ತನಕನೂ ಕೂಡ ರೈತ ಅವನು ಬೆಳೆದಂತ ಫಸಲು ಇವತ್ತು ಸಂತೋಷವಾಗಿದ್ದ, ಇನ್ನೇನು ನಾಳೆ ನಾಡಿದ್ದು ಇವತ್ತು ಮಾರುಕಟ್ಟೆಯಲ್ಲಿ ಮಾರಿ ಉತ್ತಮ ಒಂದು ಬೆಲೆಗೆ ಮಾರಬಹುದು ಅಂತಕ್ಕಂಥ ಕನಸನ್ನು ಇಟ್ಕೊಂಡಿದ್ದ ರೈತನ ಪರಿಸ್ಥಿತಿ ರಾತ್ರೋರಾತ್ರಿ ಇವತ್ತು ಮಳೆಯಿಂದಾಗಿ ಇವತ್ತು ಬೆಳೆ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ 50%, 60%, 80% ವರೆಗೂ ಕೂಡ ಇವತ್ತು ಬೆಳೆಗಳು ಹಾಳಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಮನ ಸಭಾಧ್ಯಕ್ಷೆ, ಇವತ್ತು ನಮಗೆ ಗೊತ್ತಿದೆ, ಇವತ್ತು ಕಲಬುರಗಿ ಅಂತ ಹೇಳಿದ್ರೆ ತೊಗರಿಯ ಖನಿಜ ಅಂತ ಹೇಳಿ ಖ್ಯಾತಿ ಆಗಿರ್ತಕ್ಕಂಥದ್ದು. ಉತ್ತಮ ಮುಂಗಾರು ಆದರೂ ಸಹ ಕಳೆದ ಒಂದು ವಾರದಿಂದ ಇವತ್ತು ಲಕ್ಷಾಂತರ ಎಕರೆನಲ್ಲಿ ಬೆಳೀತಕ್ಕಂಥ ತೊಗರಿ ಇರ್ಬೋದು, ಅದೇ ರೀತಿ ಇವತ್ತು ಹತ್ತಿ, ಪಪ್ಪಾಯ, ದ್ರಾಕ್ಷಿ ಸೇರಿದಂತೆ ಬಹುತೇಕ ಎಲ್ಲ ಬೆಳೆಗಳು ಅತಿವೃಷ್ಟಿಗೆ ಹಾನಿಯಾಗಿದ್ದು ಇವತ್ತು ರೈತರು ಆ ಭಾಗದಲ್ಲಿ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಅಫ್ಜಲ್ಪುರ ಇವತ್ತು ಶಾಸಕರು ಕೂಡ ಇದ್ದಾರೆ ಆಡಳಿತ ಪಕ್ಷದಲ್ಲಿ. ಇವತ್ತು ಅಫ್ಜಲ್ಪುರ ಒಂದೇ ಕ್ಷೇತ್ರದಲ್ಲಿ ಇವತ್ತು 60,000 ಹೆಕ್ಟೇರ್ ಅಷ್ಟು ಇವತ್ತು ತೊಗರಿ ಹಾಳಾಗಿರ್ತಕ್ಕಂಥದ್ದು. ಅದೇ ರೀತಿ ಹತ್ತಿನೂ ಕೂಡ ಇವತ್ತು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ ಮಾನ್ಯ ಸಭಾಧ್ಯಕ್ಷೆ. ಹಾಗಾಗಿ ಇವತ್ತೇನು ಬೆಳೆ ಹಾನಿ ಸಮೀಕ್ಷೆ ಆಗದೇನೆ ಇವತ್ತು ಅದಕ್ಕೂ ಕೂಡ ಇವತ್ತು ರೈತರು ಪರದಾಡ್ತಾ ಇದ್ದಾರೆ. ಇವತ್ತು ನಮಗೆ ಗೊತ್ತಿದೆ, ಇವತ್ತು ಅಲ್ಲಿ ಆ ಭಾಗದ ರೈತರು ಇವತ್ತು
ಸಾಲ ಸೋಲ ಮಾಡಿ ಎಕರೆಗೆ ಕನಿಷ್ಠ 8 ರಿಂದ 10, 15 ಸಾವಿರ ರೂಪಾಯಿ ಖರ್ಚು ಮಾಡಿ ಇವತ್ತು ಫಸಲು ಬರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೀದಿಗೆ ಬಂದು ಕುಳಿತಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರ್ದೈವದ ಸಂಗತಿ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕೊಡಗು ಜಿಲ್ಲೆ ಇರ್ಬೋದು, ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು, ಮೊನ್ನೆನೂ ಕೂಡ ಹಾಸನ ಜಿಲ್ಲೆ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಕಳಪೆ ಬಿತ್ತನೆ ಬೀಜ ಇರ್ಬೋದು, ಮತ್ತೆ ಬಿಳಿ ಜೋಳವು ಕೂಡ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಕಾಫಿ ಬೆಳೆನೂ ಕೂಡ ನಮ್ಮ ಸಕಲೇಶ್ಪುರದ ಶಾಸಕರು ಕೂಡ ಇಲ್ಲೇ ಇದ್ದಾರೆ. ಕಾಫಿ ಬೆಳೆನೂ ಕೂಡ ಮಳೆ ಜಾಸ್ತಿಯಾಗಿ ಕೊಳೆ ರೋಗಕ್ಕೆ ತುತ್ತಾಗಿ 50% ಬೆಳೆ ಇವತ್ತು ನಷ್ಟ ಆಗಿದೆ ಅನ್ನುವ ಚರ್ಚೆಗಳು ಇವತ್ತು ರೈತರು ಅಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಮೆಕ್ಕೆಜೋಳ ಇರ್ಬೋದು, ಅದೇ ರೀತಿ ಅಡಿಕೆ. ಇವತ್ತು ನಮ್ಮ ಮಲೆನಾಡು ಪ್ರದೇಶ ಅತಿ ಹೆಚ್ಚು ಮೆಕ್ಕೆಜೋಳ ಮತ್ತು ಅಡಿಕೆ ಬೆಳೀತಕ್ಕಂಥ ನಮ್ಮ ಮಲೆನಾಡು ಪ್ರದೇಶ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಇವತ್ತು ಅಡಿಕೆನೂ ಕೂಡ ರೋಗಕ್ಕೆ ತುತ್ತಾಗಿರ್ತಕ್ಕಂಥದ್ದು. ಮೆಕ್ಕೆಜೋಳನೂ ಕೂಡ 50%, 60%, 70% ಅಷ್ಟು ಇವತ್ತು ಹಾಳಾಗಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ. ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಸೋಯಾಬೀನ್ ಇರ್ಬೋದು, ಹೆಸರು ಬೇಳೆ 90% ಮಾನ್ಯ ಸಭಾಧ್ಯಕ್ಷ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ, ಸೋಯಾಬೀನ್ ಎಲ್ಲವೂ ಕೂಡ ಹಾಳಾಗಿರ್ತಕ್ಕಂಥದ್ದು. ಇವತ್ತು ಬಳ್ಳಾರಿ ಜಿಲ್ಲೆಗೆ ಹೋದ್ರೆ ಅಲ್ಲೂ ಕೂಡ ಈರುಳ್ಳಿ, ಹೆಸರು ಬೇಳೆ ಎಲ್ಲವೂ ಕೂಡ ಇವತ್ತು 50% ಇವತ್ತು ಹಾಳಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಾನು ಏನ್ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ರಾಜ್ಯದಲ್ಲಿ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಒಟ್ಟಾರೆ ರೈತರ ಪರಿಸ್ಥಿತಿ ಅಂತೂ ಚಿಂತಾಜನಕ ಆಗಿದೆ. ನಾನು ತಮ್ಮ ಮುಖೇನ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು, ಇವತ್ತು ಅಧಿಕಾರಿಗಳಿಗೆ ಸೂಚಿಸಿ ತತ್ಕ್ಷಣ ಇವತ್ತು ಹೊಲಕ್ಕೆ ಹೋಗಿ ಅಲ್ಲಿ ಆಗಿರ್ತಕ್ಕಂಥ ಬೆಳೆ ನಷ್ಟದ ಬಗ್ಗೆ ಸಮೀಕ್ಷೆ ಮಾಡಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಮಾತನ್ನ ಸಂದರ್ಭ ಉಲ್ಲೇಖ ಮಾಡ್ತಾ ಇದ್ದೇನೆ. ಹಿಂದೆ ಮಾನ್ಯ ಸಭಾಧ್ಯಕ್ಷರೇ, ಇದೇನು ರಾಜ್ಯದಲ್ಲಿ ಮೊದಲ ಬಾರಿ ಏನಲ್ಲ, ಒಂದ್ಸಲ ಕಳೆದ ಬಾರಿನೂ ಕೂಡ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಇದೇ ರೀತಿ ಅತಿವೃಷ್ಟಿಯಾಗಿ ಸಮಸ್ಯೆ ಉಂಟಾದಾಗ ಇವತ್ತು ಡ್ರೈ ಲ್ಯಾಂಡ್ ಅಲ್ಲಿ NDRF ನಾರ್ಮ್ಸ್ ಪ್ರಕಾರ ಒಂದು ಹೆಕ್ಟೇರ್ಗೆ 6,800 ರೂಪಾಯಿ ಕೊಡ್ತಾ ಇದ್ರು. ಅದೇ ಆ ಸಂದರ್ಭದಲ್ಲಿ ಹಾರ್ಟಿಕಲ್ಚರ್ಗೆ NDRF ನಾರ್ಮ್ಸ್ ಪ್ರಕಾರ 13,500 ರೂಪಾಯಿ ಕೊಡ್ತಾ ಇದ್ರು. ಇರಿಗೇಟೆಡ್ ಲ್ಯಾಂಡ್ಗೆ 18,000 ರೂಪಾಯಿ ಕೊಡ್ತಾ ಇದ್ರು ಮಾನ್ಯ ಸಭಾಧ್ಯಕ್ಷ NDRF ನಾರ್ಮ್ಸ್ ಪ್ರಕಾರ. ಆದ್ರೆ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ರೈತ ನಾಯಕರಿದ್ದಂತ ಸಂದರ್ಭದಲ್ಲಿ ಡ್ರೈ ಲ್ಯಾಂಡ್ ಅಲ್ಲಿ 6,800 ರೂಪಾಯಿ NDRF ಕೊಟ್ರೆ ರಾಜ್ಯ ಸರ್ಕಾರದ ಕಡೆಯಿಂದ 10,000 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಹಾರ್ಟಿಕಲ್ಚರ್ಗೆ 13,500 ರೂಪಾಯಿ ಇದ್ರೆ ಪರ್ ಹೆಕ್ಟೇರ್ಗೆ ಅಂದಿನ ರಾಜ್ಯ ಸರ್ಕಾರ 10,000 ರೂಪಾಯಿ ಅಡಿಷನಲ್ ಆಗಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಇರಿಗೇಟೆಡ್ ಲ್ಯಾಂಡ್ಗೆ NDRF ನಾರ್ಮ್ಸ್ ಪ್ರಕಾರ 18,000 ಇದ್ರೆ ರಾಜ್ಯ ಸರ್ಕಾರ, ಅಂದಿನ ಬಿಜೆಪಿ ಸರ್ಕಾರ 10,000 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಆ ರೀತಿ ರೈತರಿಗೇನು ನಷ್ಟ ಆಗಿತ್ತು, ಆ ನಷ್ಟವನ್ನ ಭರಿಸ್ತಕ್ಕಂಥ ಕೆಲಸ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಮಾನ್ಯ ಸಭಾಧ್ಯಕ್ಷ ಉಲ್ಲೇಖವನ್ನು ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ರೈತರ ಪರವಾಗಿ ನಮ್ಮ ಮನವಿ ಏನು ಅಂತ ಹೇಳಿದ್ರೆ, ಗೌರವಾನ್ವಿತ ರಾಜ್ಯ ಸರ್ಕಾರಕ್ಕೆ, ಗೌರವಾನ್ವಿತ ಮಂತ್ರಿಗಳಿಗೆ ಈ ಒಂದು ರೈತರ ಸಂಕಷ್ಟವನ್ನ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಬೇಕು. ಅದು ಬೆಳೆ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೈ ಜೋಡಿಸಬೇಕು ಅನ್ನುವ ವಿನಂತಿಯನ್ನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ ಮಾನ್ಯ ಸಭಾಧ್ಯಕ್ಷರೇ. ಒಂದು ವಿಚಾರ, ಇವತ್ತು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ದಾರೆ. ನಾನು ಅಭಿವೃದ್ಧಿಯ ವಿಚಾರದಲ್ಲಿ ಹೆಚ್ಚು ಮಾತನಾಡೋದಕ್ಕೂ ಹೋಗೋದಿಲ್ಲ, ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆನೂ ಇಲ್ಲ. ಆದ್ರೆ ಒಂದಂತೂ ಸತ್ಯ, ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು, ಮಂತ್ರಿಗಳ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಇವತ್ತು ಗ್ಯಾರಂಟಿಗಳ ಅಭಿವೃದ್ಧಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಗ್ಯಾರಂಟಿನ ಅಭಿವೃದ್ಧಿ ಮೊದಲ ಬಾರಿ ಗೆದ್ದಂತ ಶಾಸಕರು ಇವತ್ತು ಅಭಿವೃದ್ಧಿಗೆ, ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ ನಾನು ಮೊದಲ ಬಾರಿ ಶಾಸಕನಾಗಿ ಅಭಿವೃದ್ಧಿ ಬಗ್ಗೆ 2 ನಿಮಿಷದಲ್ಲಿ ಮಾತನ್ನ ಮುಗಿಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ, 2 ನಿಮಿಷದಲ್ಲಿ ಮುಗಿಸ್ತೇನೆ. ನಾನು ಮೊದಲ ಬಾರಿ ಗೆದ್ದಂತ ಎಲ್ಲ ಶಾಸಕರ ಪರವಾಗಿ, ಯಾವುದೇ ಪಕ್ಷ ಇರಬಹುದು, ಮೊದಲ ಬಾರಿ ಗೆದ್ದಂತ ಶಾಸಕರ ಪರವಾಗಿ ತಮ್ಮ ಮೂಲಕ ಗೌರವಾನ್ವಿತ ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತಾನೆ, ಯಾವುದೇ ರೀತಿ ಅನುದಾನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇದುವರೆಗಂತೂ ಕೊಟ್ಟಿಲ್ಲ. ತಾರತಮ್ಯ ಮಾಡದೇನೆ ಎಲ್ಲ ಶಾಸಕರಿಗೂ ಕೂಡ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಕೊನೆಯದಾಗಿ ಒಂದು ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಸಿದ್ದರಾಮಯ್ಯನವರು ಒಂದು ಹೊಸ ದಾಖಲೆಯನ್ನ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಸಾಲವನ್ನ ಈ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರು ಅಂತ ಹೇಳಿದ್ರೆ
ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಒಂದು ಗಾದೆ ಇದೆ, ಸಾಲ ಮಾಡಿ ತುಪ್ಪ ತಿನ್ಬೇಕು ಅಂತೇಳಿ. ಆದ್ರೆ ಇವತ್ತು ಸಾಲ ಮಾಡಿದ್ರು ಸಹ ಇವತ್ತು ಶಾಸಕರು ಕೂಡ ತುಪ್ಪವನ್ನು ತಿಂತಾ ಇಲ್ಲ, ರಾಜ್ಯದ ಜನರು ಕೂಡ ಅಭಿವೃದ್ಧಿ ಇಲ್ದೇನೆ ಅವರು ಕೂಡ ಹಣ ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ, ಇವತ್ತು ರಾಜ್ಯದ ಜನ ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಶಾಸಕರು ಕೂಡ ಅಭಿವೃದ್ಧಿಗೆ ಬಿಡುಗಾಸನ್ನು ಕೊಡದೇ ಇರ್ತಕ್ಕಂಥ ರಾಜ್ಯ ಸರ್ಕಾರ ಎಲ್ಲ ಅನುದಾನ ಇವತ್ತು ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಹೇಳ್ತಾರೆ. ಆದ್ರೆ ಈ ಬಂದಿರತಕ್ಕಂಥ ಅನುದಾನ ಇವತ್ತು ಎಲ್ಲಿ ಹೋಗ್ತಿದೆ ಅನ್ನೋ ಚರ್ಚೆನೂ ಕೂಡ ಆಗ್ತಾ ಇದೆ ಮನ ಸಭಾಧ್ಯಕ್ಷರೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.